ಎಲ್ಲರೂ ಅಡುಗೆ ಮನೇಲಿ ಮಾತಾಡ್ತಾ ಇದ್ದದ್ದು ಕೇಳಿ ವಿಷಯ ಗೊತ್ತಾಯ್ತು ಪೂರ್ಣಿ. ಅಯ್ಯ ಅವರು ಖುಷಿಯಾಗಿದ್ದಾರೆ ಅಂದಾಗೆಲ್ಲ ನಂಗೆ ಆತಂಕ ಆಗೋದು ಇದಕ್ಕೆ. ಅವ್ರ ಖುಷಿಗೆ ಯಾರದ್ದಾದ್ರೂ ಕಣ್ಣು ಬಿದ್ದೇ ಬೀಳುತ್ತೆ ಯಾವಾಗಲೂ. ಮಾವ ಖುಷಿಯಾಗಿರೋದನ್ನ ನೋಡಿ ನಾವು ಮಾತಾಡ್ಕೊಂಡಿದ್ವಲ್ಲ ಪಾಪಮ್ಮ. ಈಗ ಈ ವಿಷಯ ಗೊತ್ತಾದರೆ ಮಾವ. ಯೋಚನೆ ಮಾಡಬೇಡ ಪೂರ್ಣಿ. ಅಯ್ಯ ಅವರಿಗೆ ಮೊದಲಿಂದನೂ ಹೀಗೆ ಯಾವಾಗಲೂ ಸವಾಲುಗಳು ಬರ್ತಾನೆ ಇರುತ್ತವೆ. ಅವರು ಅದೆಲ್ಲನೂ ನಗ್ನಗ್ತಾ ಎದುರಿಸಿದ್ದಾರೆ. ಇದನ್ನು ಹಾಗೆ ಎದುರಿಸ್ತಾರೆ. ಇದರಿಂದ ಆಚೆ ಬರ್ತಾರೆ. ಪೂರ್ಣಿ, ಚಿಂತೆ ಮಾಡಬೇಡ, ನಾನೆಲ್ಲ ಹ್ಯಾಂಡಲ್ ಮಾಡಿದ್ದೀನಿ. ಬೇರೆ ನ್ಯೂಸ್ ಪೇಪರ್ಗೆ, ಚಾನೆಲ್ಸ್ಗೆ ವಿಷಯ ಗೊತ್ತಾಗದೇ ಇರೋ ಹಾಗೆ ಎಲ್ಲ ಮೇಂಟೈನ್ ಮಾಡಿದ್ದೀನಿ. ಬಹುಶಃ ಈ ವಿಷಯ ಭಾವನ್ಗೂ ಗೊತ್ತಿಲ್ಲ ಅನಿಸುತ್ತೆ. ಫೋನ್ ಮಾಡಿ ಈ ವಿಷಯ ಅವ್ರಿಗೆ ಹೇಳಿದರೆ ಅವರು ಟೆನ್ಷನ್ ಆಗ್ತಾರೆ, ಗಾಬರಿ ಆಗ್ತಾರೆ. ಹಾಗಾಗಿ ಅವ್ರ ಮನೆಗೆ ಬಂದಮೇಲೆ ನಾನೇ ಸೂಕ್ಷ್ಮವಾಗಿ ಅವ್ರ ಹತ್ರ ಮಾತಾಡ್ತೀನಿ ಪೂರ್ಣಿ. ಸರಿ ಅತ್ತೆ. ಇಂಥದ್ದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಪೂರ್ಣಿ. ಪಬ್ಲಿಕ್ ಲೈಫ್ ಅಂದಮೇಲೆ ಇದೆಲ್ಲ ಮಾಮೂಲಲ್ವಾ. ನನ್ನ ಕಡೆಯಿಂದ ಈ ವಿಷಯ ಸ್ಪ್ರೆಡ್ ಆಗದೆ ಇರೋದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ನಾನು ಮಾಡಿದ್ದೀನಿ. ಇಷ್ಟಾದ ಮೇಲೂ ಸುದ್ದಿ ಆದರೆ ಭಾವನ ಕಡೆಯಿಂದ ನಾನೇ ಒಂದು ಇಂಟರ್ವ್ಯೂ ಅರೇಂಜ್ ಮಾಡಿಸ್ತೀನಿ. ಅವರೇ ಎಲ್ಲ ಕ್ಲಿಯರಾಗಿ ಹೇಳಿಬಿಟ್ರೆ ಅವ್ರ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತಾಡಲ್ಲ, ಎಲ್ಲರೂ ಬಾಯಿ ಮುಚ್ತಾರೆ. ಥ್ಯಾಂಕ್ಸ್ ಅತ್ತೆ. ಏನೇ ಸಮಸ್ಯೆ ಬಂದರೂ ನೀವೆಷ್ಟು ನಾಜೂಕಾಗಿ ಹ್ಯಾಂಡಲ್ ಮಾಡ್ತೀರೋ ಇದನ್ನು ಹಾಗೆ ಮಾಡಿದ್ರಿ. ನೀವಿಲ್ಲ ಅಂದಿದ್ರೆ ಇದು ಏನಾಗ್ತಿತ್ತೋ ಏನೋ. ಇಂಥ ಅವಕಾಶನ ಈ ಶಾರ್ವರಿ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಪೂರ್ಣಿ, ಈ ವಿಷಯ ನಮ್ಮ ಮಧ್ಯೆನೇ ಇರಲಿ ಅಂತ ಕೇಳ್ತಿದ್ದೀನಿ. ಆ ಫೋಟೋದಲ್ಲಿ ಭಾವನ್ ಜೊತೆ ಇರೋರು ನಿನ್ನ ಫ್ರೆಂಡು ಸಿರಿಯವರತ್ತೆ, ಅದೇ ಭಾವನ್ ಕೆಫೆಯಲ್ಲಿ ಕೆಲಸ ಮಾಡ್ತಾರಲ್ಲ ತುಳಸಿ, ಅವರೇ ಅಲ್ವಾ? ಹೌದತ್ತೆ. ಸಿರಿ ಅತ್ತೆ ಅಂದರೆ ನಮ್ಮ ಎಂಪ್ಲಾಯಿ ಸಮರ್ ತಮ್ಮನ? ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅತ್ತೆ. ಹೀಗೆಲ್ಲ ಆಗಿ ಅವರಿಬ್ಬರು ಫ್ರೆಂಡ್ಶಿಪ್ ಮುರಿದು ಹೋಗೋಕ್ಕಾಗದೇ ಇದ್ರೆ ಸಾಕು. ನನಗೆ ಬೇಕಾಗಿರೋದು ಅವ್ರ ಫ್ರೆಂಡ್ಶಿಪ್ ಮುರಿದು ಬೀಳೋದೇನೆ ಪೂರ್ಣಿ. ಸಾಲದಕ್ಕೆ ಈಗ ಅಭಿ ಮನಸ್ಸಲ್ಲೂ ಬೆಂಕಿ ಹೊತ್ತಿಸಿದ್ದೀನಿ. ಮುಂದೇನಾಗ್ತೆ ನೋಡ್ತಿರು. ಇರೋ ಕೆಲಸಕ್ಕೆ ನಾವು ಅಮ್ಮನ ಬಗ್ಗೆ, ಮಾಧವ್ ಸರ್ ಬಗ್ಗೆ ಹಾಗೆ ಯೋಚನೆ ಮಾಡೋದಕ್ಕಾಗತ್ತಾ? ನಂಬಿಕೆ ಇಟ್ಕೋಬೇಕಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಬಾಸು. ನಂದಿನಿ ಮುಂದೆ ಅಮ್ಮನ ನಾನು ಬಿಟ್ಕೊಡದೆ ಇರ್ಬೋದು, ಆದರೆ ಈ ವಿಷಯ 4 ಜನಕ್ಕೆ ಗೊತ್ತಾದರೆ ನಮಗೆ ಪ್ರಾಬ್ಲಮ್ ಅಲ್ವಾ? ಅದರಲ್ಲಿ ಮುಖ ಕಾಣಿಸ್ಲಿಲ್ಲ ಸರಿ, ಅಕಸ್ಮಾತ್ ಕಾಣಿಸಿದ್ದಿದ್ರೆ ನಾವೆಲ್ಲ ಹತ್ರ ತಲೆ ಎತ್ಕೊಂಡು ತಿರ್ಗಾಕಾಗ್ತಿತ್ತಾ? ಆದರೆ ಹಾಗಾಗ್ಲಿಲ್ವಲ್ಲ. ನೋಡು, ನಿನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ಹೊರಡು. ಆಮೇಲೆ ಇನ್ನೊಂದು ವಿಷಯ, ತಾತ ಹೇಳ್ದಾಗೆ ಅಮ್ಮನ ಎದುರಲ್ಲಿ ನಾವು ಯಾರೂ ಈ ವಿಷಯ ಮಾತಾಡೋದು ಬೇಡ, ಸರಿನಾ?
ಇವತ್ತು ತುಳಸಿಯವ್ರ ಹತ್ರ ಎಲ್ಲ ಹೇಳ್ಕೋಬೇಕು ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್ ಮಧ್ಯೆ ಮುಚ್ಚುಮರೆ ಇರಬಾರ್ದು ಅಂತ ಅವರೇ ಹೇಳಿದ ಮೇಲೆ ನಾನಿದನ್ನು ಮನಸ್ಸಲ್ಲೇ ಇಟ್ಕೊಂಡ್ರೆ ಅವ್ರಿಗೆ ಮೋಸ ಮಾಡಿದಾಗುತ್ತೆ. ಅದಕ್ಕೆ ಸತ್ಯ ಹೇಳಿಬಿಡ್ತೀನಿ ಇವತ್ತು. ಆದರೆ ಅದರಿಂದ ನಮ್ಮ ಸ್ನೇಹಕ್ಕೆ ಯಾವುದೇ ಧಕ್ಕೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ದೇವಸ್ಥಾನಕ್ಕೆ ಬರೋಕ್ಕೆ ಕಾರಣ ಬೇಕಾಗಿಲ್ಲ ಅಂತಾರೆ, ಆದರೆ ಕೆಫೆಗೆ ಹೋಗೋಕೆ ಮುಂಚೆ ನೀವು ಇಲ್ಲಿಗೆ ಬರೋಕ್ಕೆ ಹೇಳಿದ್ರಿ, ಯಾಕೆ ಅಂತ ಕೇಳ್ಬೋದಾ? ಇದು ನನಗೆ ಆರ್ಡರ್ ಮಾಡ್ಕೊಂಡಿರೋದು, ಬೇಕಿದ್ರೆ ನಿಮಗೆ ಬೇರೆ ಆರ್ಡರ್ ಮಾಡ್ಕೊಳ್ಳಿ. ನೀನು ಈ ರೀತಿ ಹೇಳ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಹೊರಗಡೆಯಿಂದ ಪಾರ್ಸಲ್ ತಂದಿದ್ದೀನಿ. ನಿಮ್ಮನ್ನ ನೀವೇನು ಅನ್ಕೊಂಡಿದ್ದೀರಾ? ಕನ್ನಡಿಲಿ ನೀವಿಬ್ರು ನಿಮ್ಮ ಮುಖಗಳು ನೋಡ್ಕೊಂಡಿದ್ದೀರಾ? ಸರ್ ರಿಮೋಟ್ ಪ್ಲೇಸ್ ಲಿಂಗರಾಜು ಸರ್, ಮುಚ್ಚ್ರಿ ಬಾಯಿ. ಟಿವಿ ಎ ಸಿ ಎಲ್ಲ ಯಾಕೆ ಆಫ್ ಮಾಡಿದ್ರಿ? ನಾ ಟಿವಿ ನೋಡ್ತಿರ್ಲಿಲ್ವಾ? ಟಿವಿ ಕಿರಿಕಿರಿ ಆಗುತ್ತೆ, AC ಇದನ್ನ ತಣ್ಣಗೆ ಮಾಡುತ್ತೆ. ಅಲ್ಲೊಬ್ಬ ಇದ್ನಂತೆ, ಮೃಷ್ಟಾನ್ನ ತಿನ್ನೋ ಅನುಕೂಲ ಇದ್ರೂ ಗಂಜಿನೇ ಸಾಕು ಅಂತಿದ್ದಂತೆ. ಸಂಧ್ಯಾ, ವ್ಯಂಗ್ಯ ಮಾಡಿ ಸಾಕು. ಕೈಲಿ ದುಡ್ಡಿದೆ ಅಂದ್ಬಿಟ್ಟು ಬರೀ ಮುಷ್ಟಾನ್ಗೆ ಖರ್ಚು ಮಾಡ್ತಿದ್ರೆ ಮುಂದೊಂದು ದಿನ ಗಂಜಿನೇ ಗತಿ ಆಗೋದು, ನೆನ್ಪಿಟ್ಕೊ. ಏನ್ ನಿಮ್ ಪ್ರಾಬ್ಲಮ್? ಬೆಳಗ್ಗೆ ಫಿಲಾಸಫಿ ಶುರು ಮಾಡ್ಕೊಂಡ್ರ? ನಮ್ಮ ತಾತನ ಹತ್ರ ಟ್ರೈನಿಂಗ್ ತಗೊಂಡ್ರ ಹೇಗೆ? ನೋಡು, ನಾವು ಈ ಹೋಟೆಲ್ ಬಂದಮೇಲೆ ಶಾಪಿಂಗ್ ಹೋಗಿದ್ದು ಬಿಟ್ರೆ ಹೊರಗಡೆ ಕಾಲೇ ಇಟ್ಟಿಲ್ಲ. ಹೊರಗಡೆ ಪ್ರಪಂಚಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರನೇ ಇದ್ದೀವಿ. ನೀನು ತಂದಿರೋ 10 ಲಕ್ಷದಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋ ಐಡಿಯಾನಾದರೂ ಇದೆಯಾ ನಿನಗೆ? ಸಾಲದಕ್ಕೆ ಫರ್ನಿಚರ್ ಬೇರೆ ತೊಗೊಂಡಿದ್ಯಾ. ಏನಿನ ಉದ್ದೇಶ? ಬೇರೆ ಮನೆ ಮಾಡಬೇಕು ಅಂತನಾ? ನೆಮ್ಮದಿಯಾಗಿ ತಿನ್ನಕ್ ಬಿಡ್ತೀರಾ? 2 ದಿನದಿಂದ ಶಾಪಿಂಗ್ ಮಾಡಿದ್ದು. ಈ ರೀತಿ ತಿಂದಿದ್ದು ಬಿಟ್ರೆ ಬೇರೆ ಏನು ಮಾಡಿದ್ದೀವಿ ಹೇಳು? ಬೇರೆ ಇನ್ನೇನು ಮಾಡಬೇಕಿತ್ತು? ನೋಡು, ನಿನಗೆ ವ್ಯವಹಾರ ಜ್ಞಾನ ಇಲ್ಲ. ಕೈಲಿ ದುಡ್ಡಿದ್ರಷ್ಟೇ ದೊಡ್ಡಸ್ತಿಕೆ ಅಲ್ಲ, ಅದನ್ನು ನೀನು ಹೇಗೆ ನಿಭಾಯಿಸ್ತೀನಿ ಅನ್ನೋದು ಕೂಡ ಒಂದು ಕಲೆ. ನೀನು ತಂದಿದ್ದ 10 ಲಕ್ಷದಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಕೇಳಿದ್ಕೆ ಏನು ಹೇಳಿಲ್ವಲ್ಲ? ನೀನು ಲೆಕ್ಕ ಇಟ್ಟಿರಲ್ಲ, ನಾನೇ ಹೇಳ್ತೀನಿ ಕೇಳು. 2 ದಿನದಲ್ಲಿ 4 ಲಕ್ಷ ಖರ್ಚಾಗಿದೆ. ಏನು 4 ಲಕ್ಷನಾ? 2 ದಿನದಲ್ಲಿ? ಹೌದು, ಅದನ್ನೇ ನಾನು ಹೇಳಿದ್ದು ನಿನಗೆ. ನಾನು ನಿನ್ನ ಗಂಡ, ನಿನ್ನ ಹತ್ರ ದುಡ್ಡಿದ್ರೆ ನನಗೂ ಖುಷಿನೇ.
ಈ ಥರ ದುಡ್ಡನ್ನ ಬೇಕಾಬಿಟ್ಟು ಖರ್ಚು ಮಾಡಿದ್ರೆ ಹೇಗೆ ಹೇಳು? ಅದಕ್ಕೆ ನಾನು ಆಚೆಯಿಂದ ತಿಂಡಿ ಕಟ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದು. ಆದರೆ ನೀನು ಬೇಡ ಅಂದ್ಬಿಟ್ಟು ಈ ಹೋಟೆಲ್ದೇ ಕಾಸ್ಟ್ಲಿ ತಿಂಡಿ ತಿಂತಾ ಇದೆಯಾ. ಈ ಹೋಟೆಲ್ನಲ್ಲಿ ಬರೀ ಊಟದ ಬೆಲೆ ಎಷ್ಟಾಗಿದೆ ಅಂತ ಗೊತ್ತಾ ನಿನಗೆ? ನೀವು ಹೇಳೋ ಸತ್ಯ ಪ್ರಸಾದ್, ದುಡ್ಡು ಹೀಗೆ ನೀರು ಥರ ಖರ್ಚಾಗ್ತಿದ್ರೆ ಕಷ್ಟ. ನಾನೇನು ಸುಮ್ಮನೆ ಇರಬಾರ್ದು, ಏನಾದರೂ ಮಾಡಲೇಬೇಕು. ಇಷ್ಟೊಂದು ತರಕಾರಿ ತೊಗೊಂಡೋದ್ರು 15 ದಿನಕ್ಕೆ ಸಾಕಾಗಲ್ಲ ಅಂತಾಳೆ. ಅದೇನು ಮನೆ ನಿಭಾಯಿಸ್ತಾರೋ ಈ ಹೆಂಗಸರು. ಹೋಗ್ಲಿ, ತರಕಾರಿ ಬೆಲೆ ಏನು ಕೈಗೆ ಸಿಗೋಂಗಿದೆಯಾ? ಅದೇನು ತರಕಾರಿ ತೊಗೊಳೋದು, ಅದೇನು ಜೀವನ ಮಾಡೋದು? ಜಗನ್ನಾಥ್ ಅವರೇ, ಜಗನ್ನಾಥ್ ಅವರೇ, ನನಗೆ ಯಾರಪ್ಪ ಇಷ್ಟೊಂದು ಮರ್ಯಾದೆ ಕೊಡೋರು? ಓಹೋ, ಬೀಗರ ಕಡಿಯೋರು. ಸದ್ಯ ನೆನಪಿದೆಯಲ್ಲ, ನಿಮ್ಮನ್ನು ಮರೆಯೋಕ್ಕಾಗತ್ತಾ? ಅಂತ ಮಹಾಲಕ್ಷ್ಮಿನ ನಮ್ಮ ಮನೆ ಕೊಟ್ಟಿದ್ದೀರಿ. ಸಾಕು ಸಾಕು ವ್ಯಂಗ್ಯ. ಮೊನ್ನೆ ನಂಗೆ ಗೊತ್ತಿರೋರನ್ನ ವಿಚಾರಿಸ್ದೆ. ಸಂಧ್ಯಾ ನಿಮ್ಮ ಮನೆಗೆ ಹೋಗಿಲ್ಲ ಅಂತ ಗೊತ್ತಾಯ್ತು. ಎಷ್ಟು ದಿನ ಅಂತ ಆಚೆ ಇರ್ತಾಳೆ, ಈಗ ನಿಮ್ಮ ಮನೆಗೆ ಬಂದಿದ್ದಾಳೆ ತಾನೆ? ಕಾಗಾಳಪ್ಪ, ಇದೊಂದು ಹೊಸ ವರ್ಷೆ ಅಲ್ಲ ಬೀಗ್ರೆ. ನನ್ನ ಸೊಸೆ ನಮ್ಮ ಮನೆ ಬಿಟ್ಟು ಹೋಗಿ ಭಾಳ ದಿನ ಆಗೋಯ್ತು. ತವ್ರ ಮನೆಗೆ ಹೋಗಿದ್ದಾಳೆ, ಅಲ್ಲಿ ಸಂಬಂಧ ಎಲ್ಲ ಸುಧಾರಿಸಿರುತ್ತೆ ಅಂತ ನಾನು ತಿಳ್ಕೊಂಡಿದ್ರೆ ನೀವೇನೋ ಹೊಸ ಕಥೆನೇ ಹೇಳ್ತಾ ಇದ್ದೀರಾ. ನನ್ನ ಹತ್ರ ನಾಟಕ ಮಾಡಬೇಡಿ. ನಮ್ಮ ಮನೆಯಿಂದ 10 ಲಕ್ಷ ಕಳ್ತನ ಮಾಡಿಸಿ ಈಗೇನು ಗೊತ್ತಿಲ್ಲ ಅನ್ನೋ ಥರ ನಿಂತಿದ್ದೀರಾ. $10 ಲಕ್ಷ ನನ್ನ ಸೊಸೆ ಕೊಳ್ಳಿ ಅಂತ ಗೊತ್ತಿತ್ತು, ಆದ್ರೆ ಈ ರೇಂಜ್ ದರೋಡೆ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಹೌದು, ಆ ಹಿಟ್ಲರ್ ಮುದ್ಕನ್ ಕಣ್ ತಪ್ಪಿಸಿ ನನ್ನ ಸೊಸೆ 10 ಲಕ್ಷ. ಹಾಗಪ್ಪ, ಇವ್ರು ಮಾತಾಡ್ತಿರೋದು ನೋಡಿದ್ರೆ ಇವ್ರಿಗೆ ವಿಷಯನೇ ಗೊತ್ತಿರಲಿಲ್ಲ ಅನ್ಸುತ್ತೆ. ಹಾಗಾದ್ರೆ ಸಂಧ್ಯಾ ಅಲ್ಲಿಗೂ ಹೋಗಿರಲ್ಲ? ಅಲ್ಲಪ್ಪ, ಇದೆಲ್ಲ ಯಾವಾಗಾಯ್ತು? ಅಲ್ಲ, ಈ ಜುಗ್ಗಂಗೆ ಒಂದು ಸಣ್ಣ ಸುಳುವು ಕೊಡದೆ ಇಷ್ಟೆಲ್ಲ ಮಾಡಿದಾಳಲ್ಲ ನನ್ನ ಸೊಸೆ. ನೋಡಿ, ಕಂಡೋರ್ ದುಡ್ಡ ಮೇಲೆ ಆಸೆ ಪಟ್ರೆ ಯಾವತ್ತೂ ಅವ್ರ ಕೈ ಸೇರಲ್ಲ. ಅವಳಿಗೂ ಅದೇ ಆಗೋದು. ಅವಳೇನಾದ್ರು ನಿಮ್ಮ ಮನೆ ಕಡೆ ಬಂದರೆ ಹೇಳ್ಬಿಡಿ, ಇಷ್ಟು ದಿನ ನಮ್ಮ ಮನೆ ಮಗಳು ಅಂತ ಅವಳು ಮಾಡಿದೆಲ್ಲ ಸಹಿಸ್ಕೊಂಡಿದ್ವಿ. ಇಂಥ ನಂಬಿಕೆ ದ್ರೋಹ ಮಾಡಿದ್ಮೇಲೆ ಏನು ಆಕ್ಷನ್ ತಗೋಬೇಕೋ ತಗೋತೀವಿ ಅಂತ. ಸರಿ ಹೇಳ. ಯಾರು ಸುಮ್ಮನಿದ್ರು ನಾನಂತೂ ಸುಮ್ಮನಿರಲ್ಲ. ಮುಂದೆ ಅವಳಿಗೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ಬಿಡಿ. ಅವತ್ತು 3 ಲಕ್ಷ, ಇವತ್ತು 10 ಲಕ್ಷ. ಯಪ್ಪೋ, ನಮ್ಮನೆ ದೋಸೆ ತೂತು ಸರಿ, ಇವಾಗ ನಿಮ್ಮನೆ ಮುದ್ದೆನೂ ತೂತು ಅಂತ ಜನಕ್ಕೆ ಗೊತ್ತಾಗತ್ತೆ ಬಿಡಿ. ಸೋಗ್ಲಾಡಿ ಕೆಳಗೆ ಯಾಕೆ ಕೂತ್ಕೊಂಡೆ? ಮೇಲೆ ಕೂತ್ಕೋ. ಪರವಾಗಿಲ್ಲ ತಾತ.
ತಾತ ಏನು ಯೋಚನೆ ಮಾಡ್ತಿದ್ದೀರಾ? ನಂದಿನಿ ಬಂದು ಹೇಳಿದ ವಿಷಯನ? ಅದೊಂದೇ ಯೋಚನೆ ಅಲ್ಲ ಸೋಗಲಾಡಿ. ಕೆಲವು ದಿವಸಗಳಿಂದ ಏಟಿನ ಮೇಲೆ ಏಟು ಬೀಳ್ತಾನೇ ಇದೆ. ತುಳಸಿಗೆ ಆಕ್ಸಿಡೆಂಟ್ ಆಯಿತು. ಅವಳು ಸುಧಾರಿಸ್ಕೋತಾ ಇದ್ದಾಗೆ ಓಡ್ ಹೋದವಳು ದುಡ್ಡು ಕದ್ಲು. ಆಮೇಲೆ ಶೇಷುದು ಈ ಕಥೆ. ಈಗ ಆ ಶೂರ್ಪನಖಿದು ಬೇರೆ. ತಾತ, ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ಎದುರಿಸೋ ತಾಕತ್ತಿರೋರಿಗೆ ಮಾತ್ರ ಕಷ್ಟ ಬರೋದು ಅಂತ. ನಮಗೆ ಹೀಗೆ ಒಂದ್ರ ಮೇಲೆ ಒಂದು ಕಷ್ಟ ಬರ್ತಿದೆ ಅಂದರೆ ನಾವು ಅದನ್ನೆಲ್ಲ ಎದುರಿಸೋಕೆ ತಾಕತ್ತಿರೋರು ಅಂತ ನಮ್ಮ ಬಗ್ಗೆ ಹೆಮ್ಮೆ ಪಡ್ಕೋಬೇಕಂತೆ. ಅದೇನೋ ಸತ್ಯ ಸೋಗಲಾಡಿ. ಆದರೆ ಮನುಷ್ಯನಿಗೆ ಕಷ್ಟ ಬಂದಾಗ ಅದನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಸಹೃದಯ ಬೇಕು ಅಂತ ಅನಿಸುತ್ತಲ್ವ. ಇಷ್ಟು ದಿವಸ ನನಗೆ ಶೇಷು ಇದ್ದ. ಸಹಾಯ ಮಾಡೋ ಪರಿಸ್ಥಿತಿನಲ್ಲಿ ಅವನಿಲ್ಲದೆ ಹೋದರೂ ಕೂಡ ನಾ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಅವನಿಗೆ ತೋಚಿದ ಸಮಾಧಾನ ಮಾಡ್ತಾ ಇದ್ದ. ಅವನ ಹತ್ರ ಹೇಳ್ಕೊಂಡ್ರೆ ನನಗೂ ಹೃದಯ ಹಗುರ ಆಗ್ತಿತ್ತು. ಆದರೆ ಈಗ ಸಮಾಧಾನ ಮಾಡ್ಕೊಳ್ಳಿ ತಾತ. ಕೆಲವು ಸಂಬಂಧಗಳು ಸ್ವಲ್ಪ ದಿನ ದೂರ ಇದ್ದರೆ ಮತ್ತಷ್ಟು ಗಟ್ಟಿ ಆಗತ್ತಂತೆ. ನಮ್ಮನೆಗೆ ಬಂದಿರೋ ಕಷ್ಟನೂ ದೂರ ಆಗತ್ತೆ. ನೀವು ನಂಬಿರೋ ದೇವರು ಯಾವತ್ತೂ ನಿಮಗೆ ಮೋಸ ಮಾಡಲ್ಲ ತಾತ. ಅದು ನಿಜಾನೇ. ದೇವರಿಗೆ ನನ್ನ ಮೇಲೆ ಕರುಣೆ ಇರೋದಕ್ಕೇನೆ ನನಗೆ ತುಳಸಿ ಅಂತ ಸೊಸೆಯನ್ನು ಕೊಟ್ಟ. ತುಳಸಿಗೆ ಅಂತ ಅನ್ಕೋಬೇಡ. ಅವಳು ಹಾಗೆ ಅಡುಗೆ ಮಾಡೋದಕ್ಕೆ ನಿನಗಿನ್ನೂ ಒಂದು ಜನ್ಮ ಬೇಕು. ತಮಾಷೆ ಮಾಡಿದೆ ಸೋದರಿ. ಆ ಶೂರ್ಪನಖಿ ಇವತ್ತು ಬಂದು ಮಾತಾಡಿದ್ದನ್ನು ತುಳಸಿ ಎದುರು ಮಾತಾಡಬೇಡ ಅಂತ ದಂಡಪಿಂಡಿಗೆ ಹೇಳಿದ್ದೀನಿ. ಅವನು ಆಗಲಿ ಅಂತ ಒಪ್ಕೊಂಡಿದ್ದಾನೆ. ಆದರೆ ಅವನ ಮೂಡು ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಅದಕ್ಕೆ ನೀನು ಒಂದು ಸಲ ಅವನ ಹತ್ರ ಮಾತಾಡು. ಹೇಗೋ ಆ ಓಡ್ ಹೋದವಳು ಕಳ್ತನ ಮಾಡಿ ಹೋಗಿರೋದ್ರಿಂದ ಪೇಪರಲ್ಲಿ ವಿಷಯ ಗೊತ್ತಾದರೂ ಕೂಡ ಮನೆಗೆ ಬಂದು ತುಳಸಿ ಎದುರು ಮಾತಾಡೋ ಚಾನ್ಸ್ ಇಲ್ಲವೇ ಇಲ್ಲ. ನನಗೆ ಈ ದಂಡಪಿಂಡಂದೇ ಟೆನ್ಷನ್ ಇರೋದು. ನೀನು ಅವನನ್ನು ಕಂಟ್ರೋಲ್ ಮಾಡಬೇಕು. ಆಯಿತು ತಾತ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾನು ಮಾದೇವ್ರೆ ತಗೊಳ್ಳಿ. ಏನು ಯೋಚನೆ ಮಾಡ್ತಾ ಇದ್ದೀರಾ ಮಾಧವ್ ಅವರೇ? ಪ್ರಸಾದ ತಗೊಳ್ಳಿ. ಇಲ್ಲಿಗೆ ಬರಕ್ಕೆ ಹೇಳಿದ್ರಿ, ಏನು ವಿಶೇಷ ಅಂತ ಕೇಳಿದೆ, ನೀವು ಹೇಳಲೇ ಇಲ್ಲ. ಯಾಕೆ ಒಂಥರ ಇದ್ದೀರಾ? ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ ಸರ್. ಮತ್ತೆ ಇಷ್ಟೊತ್ತಲ್ಲಿ ಇಲ್ಲಿ ಇವತ್ತು ಹೇಳಲೇಬೇಕು ಅಂತ ಎಷ್ಟೆಲ್ಲ ರೆಡಿಯಾಗಿದ್ದೆ. ಆದರೆ ಇವರನ್ನು ನೋಡ್ತಿದ್ದ ಹಾಗೆ ಧೈರ್ಯನೇ ಬರಲ್ಲ. ವಿಷಯ ಗೊತ್ತಾದ ಮೇಲೆ ಇವ್ರು ನನ್ನ ಏನು ಅನ್ಕೋತಾರೋ? ಅಕಸ್ಮಾತ್ ನಮ್ಮ ಸ್ನೇಹನೇ ಮುರಿದೋದ್ರೆ? ಮಾಧವ್ ಅವರೇ, ಹೇಳ್ಕೊಳ್ಳೋ ಅಂಥ ವಿಷಯ ಅಲ್ವಾ? ಹಾಗೇನಿಲ್ಲ ತುಳಸಿಯವರೇ. ಅದು ಇಷ್ಟೊಂದು ಜನ ಬರ್ತಿದ್ದಾರೆ, ನಮ್ಮ ಕಡೆನೇ ನೋಡ್ತಿದ್ದಾರೆ. ಈಗ ಈ ವಿಷಯ ಮಾತಾಡೋದು ಸರಿಯಲ್ಲ ಅನ್ನಿಸ್ತಿದೆ.
ಏನಾಯ್ತು? ಏನಿಲ್ಲ, ಸುಮ್ಮನೆ ಹಾಗೆ ಇಲ್ಲಿಗೆ ಬರಬೇಕು ಅನ್ನಿಸ್ತು. ನೀವು ಹೇಗಿದ್ದರೂ ಕೆಫೆಗೆ ಬಂದಿರಲ್ವಲ್ಲ, ನಾನು ಒಬ್ಬನೇ ಯಾಕೆ ಬರೋದು, ನಿಮಗೂ ಬರೋಕ್ಕೆ ಹೇಳಿದೆ. ದೇವರು ಅವನ ಸನ್ನಿಧಾನಕ್ಕೆ ಅವನಿಗೆ ಕರ್ಸ್ಕೊತಾನಂತೆ. ಇವತ್ತು ನಾವು ಇಲ್ಲಿಗೆ ಬರಬೇಕು ಅಂತಿತ್ತು ಅನಿಸುತ್ತೆ, ಬಂದಿದ್ದೀವಿ. ಹೊರಡೋಣವಾ? ಯಾಕೆ ಇವತ್ತೆಲ್ಲ ಹೀಗೆ ನೋಡ್ತಿದ್ದಾರೆ? ಯಾವಾಗಲೂ ಸೆಲ್ಫಿ ಕೇಳೋರು ಇವತ್ತು ವಿಚಿತ್ರವಾಗಿ ನೋಡ್ಕೊಂಡು ಹೋಗ್ತಿದ್ದಾರಲ್ಲ.